ಇವನ ಅಪಸಾಮಾನ್ಯತೆಯ ದೃಷ್ಟಿಕೋನಗಳಲ್ಲಿ ಮತ್ತೊಬ್ಬ ಪ್ರಮುಖವಾದಂಥ ವರ್ತನ ದೃಷ್ಟಿಕೋನದ ಪ್ರತಿಪಾದಕರಾದಂಥ ಪ್ಯಾವ್ಲಾವ್ ಅವರನ್ನು ಬಗ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಈ ಪ್ಯಾವ್ಲಾವ್ ಅಂತಕ್ಕಂಥವರು ವರ್ತನ ದೃಷ್ಟಿಕೋನದ ಒಂದು ಪ್ರತಿಪಾದಕರಾಗಿದ್ದು, ಇವರು ಹಲವಾರು ಪ್ರಯೋಗಗಳ ಮೂಲಕ ಜೀವಿಯ ಅಥವಾ ಪ್ರಾಣಿಗಳ ವರ್ತನೆ ಮತ್ತು ಮನುಷ್ಯನ ವರ್ತನೆ ಮೇಲೆ ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ಯಾವ್ಲಾವ್ರವರ ಅಥವಾ ಐವಾನ್ ಪಿ ಪ್ಯಾವ್ಲಾವ್ ಅವರು ರಷ್ಯಾ ದೇಶದ ಒಬ್ಬ ಪ್ರಮುಖವಾದಂಥ ಒಬ್ಬ ಸೈಂಟಿಸ್ಟ್. ಈ ಈಸ್ ದ ಫಸ್ಟ್ ಓನ್ ಗ್ರೇಟ್ ಡಿಸ್ಟಿಂಕ್ಷನ್ ಫಾರ್ ಹಿಸ್ ರಿಸರ್ಚ್ ಆನ್ ದ ಫಿಸಿಯಾಲಜಿ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಅಂದರೆ ಈ ಒಂದು ಶರೀರಶಾಸ್ತ್ರದಲ್ಲಿ ಆರೋಗ್ಯದ ಬಗ್ಗೆ ಅಥವಾ ಡೈಜೆಸ್ಟಿವ್ ಅಂತ ಏನು ಕರಿತೀವಲ್ಲ ಅದರ ಒಂದು ಸಿಸ್ಟಮ್ನ ಅಧ್ಯಯನ ಮಾಡಿದಂಥ ಪ್ರಮುಖರಲ್ಲಿ ಇವರು ಒಬ್ಬರು ಪ್ರಮುಖವಾದಂಥ ಒಬ್ಬ ವ್ಯಕ್ತಿ. ದ ಪ್ಯಾವ್ಲಾವ್ ಎನ್ಕೌಂಟರ್ಡ್ ದ ಮೆಥಡಾಲಜಿಕಲ್ ಪ್ರಾಬ್ಲಮ್ ದಟ್ ವಾಸ್ ultimately to prove more important and more interesting than his psychological research ಅಥವಾ physiological research. He had discovered ಕಂಡೀಷನಿಂಗ್ ಅಂದರೆ ನಿಯಂತ್ರಿಸಲ್ಪಡುವಂಥ ಸ್ಥಿತಿಯನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಮುಖವಾದಂಥ ಒಂದು ಟಾಪಿಕ್ನ ಇಟ್ಕೊಳ್ಳೋಂಥವ್ರು. ಬಿಹೇವಿಯರಿಸ್ಟ್ ಅಸ್ಯೂಮ್ಸ್ ದಟ್ ದ ಓನ್ಲಿ ಥಿಂಗ್ಸ್ ದಟ್ ಆರ್ ರಿಯಲ್ means are at least worth studying and are the things we can see and observe. We can't see the mind, the id or the unconscious. ಅಂದರೆ ಈ ಅನ್ಕಾನ್ಷಿಯಸ್ ಅಂತಕ್ಕಂಥ ಮೈಂಡನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಕ್ಯಾನ್ ಸಿ ಹೌ ಪೀಪಲ್ ಆ್ಯಕ್ಟ್, ಅಂದರೆ ವ್ಯಕ್ತಿ ಹೇಗೆ ಆ್ಯಕ್ಟ್ ಮಾಡ್ತಾನೆ ಮತ್ತು ರಿಯಾಕ್ಟ್ ಬಿಹೇವಿಯರ್. ಅಂದರೆ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಥಿಯರಿನಲ್ಲಿ ಏನು ಹೇಳ್ತಿರೋದು, ವ್ಯಕ್ತಿಯ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂತಕ್ಕಂಥದ್ರ ಮೇಲೆ ವ್ಯಕ್ತಿಯ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಬೋದು. ಫ್ರಮ್ ಬಿಹೇವಿಯರ್ ಅಂತಂದರೆ ಆತನ ವ್ಯಕ್ತಿತ್ವದ ಆಧಾರದ ಮೇಲೆ ನಾವು ವರ್ತನೆಯನ್ನು ಅರ್ಥ ಮಾಡ್ಕೋಬೋದು. ವಿ ಮೇ ಬಿ ಏಬಲ್ ಟು ಮೇಕ್ ಇನ್ಫರೆನ್ಸ್ ಅಬೌಟ್ ದ ಮೈಂಡ್ಸ್ ಆ್ಯಂಡ್ ದ ಬ್ರೈನ್. ಅಂದರೆ ಮನುಷ್ಯನ ಮನಸ್ಸು ಮತ್ತು ಮೆದುಳಿನ ನಡುವೆ ಇರ್ತಕ್ಕಂಥ ಚಟುವಟಿಕೆಗಳು ಅಥವಾ ಕಾರ್ಯಚಟುವಟಿಕೆಗಳು ಏನಾಗುತ್ತೆ ಆತನ ವರ್ತನೆಯ ಪ್ರಭಾವ ಬೀರುತ್ತೆ. ಬಟ್ ದೇ ಆರ್ ನಾಟ್ ದ ಪ್ರೈಮರಿ ಫೋಕಸ್ ಆಫ್ ದ ಇನ್ವೆಸ್ಟಿಗೇಷನ್. ವಾಟ್ ಪೀಪಲ್ ಡೂ ನಾಟ್ ವಾಟ್ ದೇ ಥಿಂಕ್ ಆರ್ ಫೀಲ್ ಈಸ್ ದ ಆಬ್ಜೆಕ್ಟ್ ಆಫ್ ದ ಸ್ಟಡಿ. ಅಂದರೆ ವ್ಯಕ್ತಿ ಏನನ್ನು ಆಲೋಚನೆ ಮಾಡ್ತಾನೆ, ಏನನ್ನು ಮಾಡ್ತಾನೆ, ಅದರಿಂದ ಆಲೋಚನೆಯಿಂದ ಬರ್ತಕ್ಕಂಥ ಇದರಿಂದ ಅವನು ಯಾವುದನ್ನು ಅಧ್ಯಯನ ಮಾಡ್ತಾನೆ ಅಂತಕ್ಕಂಥ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಲೈಕ್ ವೈಸ್ ದ ಬಿಹೇವಿಯರಿಸ್ಟ್ ಡಸ್ ನಾಟ್ ಲುಕ್ ಟು ದ ಮೈಂಡ್ ಆರ್ ದ ಬ್ರೈನ್. ಅಂದರೆ ಮನುಷ್ಯ ಬ್ರೈನನ್ನು ಮತ್ತು ಮನಸ್ಸನ್ನು ನೋಡಲಿಕ್ಕಾಗಲ್ಲ. ಟು ಅಂಡರ್ಸ್ಟ್ಯಾಂಡ್ ದ ಕಾಸಸ್ ಆಫ್ ಅಬ್ನಾರ್ಮಲ್ ಬಿಹೇವಿಯರ್. ಅಂದರೆ ವ್ಯಕ್ತಿಯ ಅಪಸಾಮಾನ್ಯ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ ಅದು ಮೈಂಡ್ ಆ್ಯಂಡ್ ಬ್ರೈನ್ ಅಂತಕ್ಕಂಥದ್ದು. He assumes that the behavior represents certain learned habits and he attempts to determine how they are learned. ಹೇಗೆ ಅದನ್ನು ಕಲಿತಾ ಹೋಗ್ತಾರೆ, ಹೇಗೆ ಅದು ತನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ ಒಂದು ಇದರಲ್ಲಿ ನಾವು ಅರ್ಥ ಮಾಡ್ಕೋಬೋದು. ದ ಬಿಹೇವಿಯರಲ್ ರಿಸರ್ಚ್ ಈಸ್ ಇಂಟ್ರೆಸ್ಟೆಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಕ್ಯಾನಿಸಮ್ ಅಂಡರ್ಲೈಯಿಂಗ್ ದ ಬಿಹೇವಿಯರ್ ಆಫ್ ಬೋತ್ ನಾರ್ಮಲ್ ಇಂಡಿವಿಜುವಲ್ ಆ್ಯಂಡ್ ದೋಸ್ ವಿತ್ ಪ್ರಾಬ್ಲಮ್ಸ್ ದಟ್ ಮೈಟ್ ಬಿ ರೆಫರ್ಡ್ ಆ್ಯಸ್ ಎ ಮೆಂಟಲ್ ಇಲ್ನೆಸ್. ನಾವು ಯಾವಾಗ ಈ ಒಂದು ವ್ಯಕ್ತಿಯ ವರ್ತನೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆತನ ಮೆಕ್ಯಾನಿಸಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆಯಲ್ಲ ಅದು ಬೋತ್ ನಾರ್ಮಲ್ ಆ್ಯಂಡ್ ಇಂಡಿವಿಜುವಲ್ ಆ್ಯಂಡ್ ದೋಸ್. ಅಂದರೆ ಗುಂಪಲ್ಲಿದ್ದಾಗ ಇರ್ತಕ್ಕಂಥ ವರ್ತನೆಗೂ ವ್ಯಕ್ತಿಯ ಇಂಡಿವಿಜುವಾಲಿಟಿಯಲ್ಲಿರ್ತಕ್ಕಂಥ ವರ್ತನೆಯನ್ನು ಅಧ್ಯಯನ ಮಾಡಿದಾಗ ಮೈಟ್ ಬಿ ರೆಫರ್ಡ್ ಆ್ಯಸ್ ಎ ಮೆಂಟಲ್ ಇಲ್ನೆಸ್, ಆ ಒಂದು ಮಾನಸಿಕ ಕಾಯಿಲೆ ಅಂತಕ್ಕಂಥ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವೆನ್ ದ ಬಿಹೇವಿಯರಲ್ ಮಾಡೆಲ್ ಈಸ್ ಅಪ್ಲೈಡ್ ಟು ಮೆಂಟಲ್ ಇಲ್ನೆಸ್ it tend to be used for a wide variety of presenting problems. ಈ ಪರಿಸ್ಥಿತಿಯನ್ನು ಅಥವಾ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಈ ಒಂದು ವೈಡ್ ವೆರೈಟಿ ಆಫ್ ದ ಪ್ರೆಸೆಂಟಿಂಗ್ ಪ್ರಾಬ್ಲಮ್ಸ್ ಏನಂತ ಪ್ರಮುಖವಾದ ಕಾರಣ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ಪರ್ಹ್ಯಾಪ್ಸ್ ಮೋಸ್ಟ್ ಎಫೆಕ್ಟಿವ್ ಇನ್ ಟ್ರೀಟಿಂಗ್ ಬಿಹೇವಿಯರ್ ಡಿಸಾರ್ಡರ್ಸ್ ಆ್ಯಂಡ್ ಡಿಸಾರ್ಡರ್ಸ್ ಆಂಪ್ಲಿಪಸ್ ಕಂಟ್ರೋಲ್ ಸಚ್ ಆಸ್ ಎಕ್ಸೆಸಿವ್ ಡ್ರಿಂಕಿಂಗ್, obesity or sexual problems. Behavioral approaches may quite useful in treatment of anxiety and occasionally been helpful in the management for more several mental disorders such as schizophrenia. ಅಂದರೆ ವ್ಯಕ್ತಿ ಹೇಗೆ ತನ್ನ ಅಪಸಾಮತೆ ಕಾಣ್ತಾ ಹೋಗ್ತಂದರೆ ಎಕ್ಸೆಸಿವ್ ಡ್ರಿಂಕ್ ಅಂದರೆ ಅತಿಯಾದಂಥ ಕುಡಿತ, ಒಬೆಸಿಟಿ ಇರ್ತದೆ, ಆರ್ ಸೆಕ್ಷುವಲ್ ಪ್ರಾಬ್ಲಮ್ಸ್ ಅಂದರೆ ಲೈಂಗಿಕ ಸಂಬಂಧಪಟ್ಟಂಥ ಸಮಸ್ಯೆಗಳು, ವರ್ತನಾ ಸಮಸ್ಯೆಗಳು, ಇವು ಏನಾಗಿರುತ್ತೆ ಅಂದರೆ ಆತನ ಉದ್ಯೋಗದ ಮೇಲೆ ಪ್ರಭಾವನ ಬೀರುತ್ತೆ. ಯಾವಾಗ ಈ ಉದ್ವೇಗ ಅಂತಕ್ಕಂಥ ಸ್ಟಾರ್ಟ್ ಆಗುತ್ತೋ, ಆ್ಯಂಗ್ಸೈಟಿ ಅಂತಕ್ಕಂಥದ್ದು, ಆಗ ಆತನ ವರ್ತನೆಗಳಲ್ಲಿ ಅಥವಾ ಮಾನಸಿಕ ಅಂಶಗಳಲ್ಲಿ
ಸಮಸ್ಯೆಯನ್ನು ಕಾಣ್ತಾ ಹೋಗ್ತೀವಿ. ದಿಸ್ ಈಸ್ ದ ಟಾಪಿಕ್.